औदुंबर निवासी भक्ताभिमानी राजाधिराज सद्गुरु शिव चिदंबरेश्वर महाराज की जय। दास राजा राम महाराज की जय. ಸಂತ ಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮಪೂಜ್ಯ ಶ್ರೀ ಶಂಕರ್ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 12. ವ್ಯಾಘ್ರದಿಂದ ಬ್ರಾಹ್ಮಣನ ರಕ್ಷಣೆ. चिदंबर तुझे काय तरी खर्चे, चिदंबर तुझे काय तरी खर्चे, वचन फुकाचे न बोलसे, वचन फुकाचे न बोलसे, चिदंबर तुझे काय तरी खर्चे, चिदंबर तुझे काय तरी खर्चे, काय खर्चे देवा भेटीतून देसे, काय खर्चे देवा भेटीतून देसे, काय तुझ्या पासे मागतसे, काय तुझ्या पासे मागतसे, चिदंबर तुझे काय तरी खर्चे, चिदंबर तुझे काय तरी खर्चे, काय स्वरूपासे बैसा तो धरोने, काय स्वरूपासे बैसा तो धरोने, जासी तू पळोने यज्ञशाळा, जासी तू पळोने यज्ञशाळा, चिदंबर तुझे काय तरी खर्चे, चिदंबर तुझे काय तरी खर्चे, चिदंबर दास न मागे कैलास, चिदंबर दास न मागे कैलास, नाही तुझी आस कवडीसीची, नाही तुझी आस कवडीसीची, चिदंबर तुझे काय तरी खर्चे, चिदंबर तुझे काय तरी खर्चे, वचन फुकाचे न बोलसे, वचन फुकाचे न बोलसे, चिदंबर तुझे काय तरी खर्चे, चिदंबर तुझे काय तरी खर्चे, चिदंबर तुझे काय तರಿ ಖರ್ಚೆ. ಚಿದಂಬರನೇ, ನಿನ್ನಿಂದ ಲೌಕಿಕ ವ್ಯವಹಾರಕ್ಕೆ ಏನೇನೂ ಅಪೇಕ್ಷಿಸುವುದಿಲ್ಲ. ನಿನ್ನ ಅಂತಃಕರಣದಿಂದ ಸಂಸಾರ ತಾಪತ್ರಯಗಳೆಲ್ಲ ನಾಶವಾಗಿ ಸುಖದಿಂದ ನಡೆಯುವುದು. ನಿನ್ನ ನಾಮ ಸಂಕೀರ್ತನೆ ಮಾಡುವುದು, ಜಪ ಮಾಡುವುದು, ನಿನ್ನ ಸೇವೆಯಲ್ಲಿಯೇ ಕಾಲ ಕಳೆಯುವ ಇಚ್ಛೆ ನನಗಿದೆ. ಇದಲ್ಲದೆ ಮತ್ತೇನನ್ನೂ ಅಪೇಕ್ಷಿಸುವುದಿಲ್ಲ. ಇದರಲ್ಲಿಯೇ ಚಿರಸುಖವಿದೆ. ನೀನು ಯಜ್ಞಶಾಲೆಯಲ್ಲಿ ಕುಳಿತು ವಿಪ್ರ ಸಮುದಾಯದೊಂದಿಗೆ ಸಂಭಾಷಣೆ ಮಾಡುತ್ತಿರುವಾಗ ಕೈಲಾಸವೇ ಇಲ್ಲಿ ಇಳಿದು ಬಂದಂತೆ ಕಾಣುತ್ತದೆ. ನೀನು ಈಶ್ವರನೇ ಎಂದು ಭಾಸವಾಗುತ್ತದೆ. ಜಗತ್ತಿನ ಜನರು ಮತ್ತು ನಾನು ನಿನ್ನ ನಾಮ ಮಹಿಮೆಯನ್ನು ಕೊಂಡಾಡಿದರೆ ಮತ್ತು ನಿನ್ನ ಆಶೀರ್ವಾದ ಪಡೆದರೆ ನಾವೇ ಧನ್ಯರು. ನಿನ್ನಿಂದ ಕೈಲಾಸವನ್ನಾಗಲಿ ಧನಧಾನ್ಯ ಸಂಪತ್ತನ್ನಾಗಲಿ ಇಚ್ಛಿಸುವುದಿಲ್ಲ, ಬೇರೆ ಏನನ್ನೂ ಇಚ್ಛಿಸುವುದಿಲ್ಲ. ಸದಾ ನಿನ್ನ ಸಹವಾಸ, ನಿನ್ನ ದರ್ಶನ ಮತ್ತು ನಿನ್ನ ಸೇವೆ ದಯಪಾಲಿಸು ಎಂದು ರಾಜಾರಾಮನು ಸ್ವಾಮಿ ಚಿದಂಬರನನ್ನು ಕೇಳುತ್ತಾನೆ. ಭಕ್ತರ ಉದ್ಧಾರಕ್ಕಾಗಿ ಸ್ವಾಮಿಯು ಅವತರಿಸಿದ್ದರೂ ಅವನನ್ನು ತಿಳಿಯದೆ ಭಕ್ತಿಭಾವದಿಂದ ಕೂಡಿದವನಾದರೂ ಸ್ವಾಮಿಯ ಆಜ್ಞೆಯನ್ನು ಪಾಲಿಸದಿದ್ದುದರ ಪರಿಣಾಮವೇನಾಯಿತು? ಅವನನ್ನು ಕೂಡ ಸ್ವಾಮಿಯು ಹೇಗೆ ರಕ್ಷಿಸಿದನು? ಭಕ್ತಿಗೆ ತಕ್ಕಷ್ಟೇ ಫಲ ಹೇಗೆ ದೊರೆಯಿತು? ಸ್ವಾಮಿಯ ಈ ಲೀಲೆಯಿಂದ ತಿಳಿದು ಬರುವುದು. ದೂರ ದೇಶದ ಒಬ್ಬ ಬ್ರಾಹ್ಮಣನು ಕಡು ದರಿದ್ರನಾಗಿದ್ದನು. ತನ್ನ ಕುಟುಂಬವನ್ನು ಸಂರಕ್ಷಿಸುವ ಭಾರ ಅವನದಾಗಿತ್ತು. ಕುಟುಂಬ ದೊಡ್ಡದಾಗಿತ್ತು. ಬರುವ ಹಲವಾರು ತೊಂದರೆಗಳಿಗೆ ಬೇಸತ್ತು ತಡೆಯಲಾರದೆ ಸ್ವಾಮಿಯ ಕೀರ್ತಿಯನ್ನು ಕೇಳಿ ಅವನಲ್ಲಿಗೆ ಹೋದರೆ ಅವರ ದರ್ಶನದಿಂದ ಆಶೀರ್ವಾದದಿಂದ ಬಡತನ ಹಿಂಗುವುದು ಎಂದು ಆಶಿಸಿ ಪ್ರಯಾಣ ಮಾಡುತ್ತಾ ಸ್ವಾಮಿಯ ಸ್ಥಾನಕ್ಕೆ ಬಂದನು. ಸ್ವಾಮಿಯ ದರ್ಶನ ಮಾಡಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಸಮ್ಮುಖದಲ್ಲಿ ನಿಂತಿರಲು, ಹೇ ಬ್ರಾಹ್ಮಣನೇ, ಏನು ಬಹುದೂರದಿಂದ ಬಂದಿರುವಿ? ಏನು ಇಚ್ಛೆ ಇದೆ ಎಂದು ಸ್ವಾಮಿಯು ಪ್ರಶ್ನಿಸಿದರು. ವಿಪ್ರನು ತನ್ನ ದಾರಿದ್ರ್ಯದ ಬವಣೆಯನ್ನು ತೋಡಿಕೊಳ್ಳತೊಡಗಿದನು. ಸ್ವಾಮಿ, ನಾನು ಕಡು ಬಡವನು, ಬಹಳ ತೊಂದರೆಯಲ್ಲಿ ಸಿಲುಕಿರುವೆ. ನನ್ನದು ದೊಡ್ಡ ಕುಟುಂಬ, ಅದನ್ನು ರಕ್ಷಿಸುವ ಭಾರ ನಿನ್ನದು. ಊಟ ಮಾಡಲು ಅನ್ನಕ್ಕೂ ಸಹ ಕೊರತೆಯಾಗಿದೆ. ಒಂದು ದಿವಸ ಧಾರಣೆ, ಮತ್ತೊಂದು ದಿನ ಪಾಲನೆ ಆಗುವುದು.
ಕೃಪೆ ಮಾಡಿ ನನ್ನನ್ನು ಉದ್ಧರಿಸುವರು ಎಂಬ ಆಸೆಯಿಂದ ತಮ್ಮ ಸನ್ನಿಧಿಗೆ ಬಂದಿರುವೆನು ಎಂದು ಹೇಳಿದನು. ಅದಕ್ಕೆ ಸ್ವಾಮಿಯು, ನನ್ನ ಸನ್ನಿಧಿಯಲ್ಲೇ ಇರು ಎಂದು ಆಜ್ಞೆ ಇತ್ತರು. ಮರುದಿನ ದರ್ಶನಕ್ಕೆ ಬರಲು ಕೂಡ ತಿಳಿಸಿದರು. ಆ ದಿನ ಅವನಿಗೆ ದರ್ಶನವಾಗಲಿಲ್ಲ. ಹೀಗೆ ಸ್ವಾಮಿಯ ಸನ್ನಿಧಿಯಲ್ಲೇ 2 ತಿಂಗಳ ಕಾಲ ಜರುಗಿತು. ವಿಪ್ರನಿಗೆ ತನ್ನ ಕುಟುಂಬದ ಚಿಂತೆ ಆವರಿಸಿತು. ನಾನಂತೂ ಸ್ವಾಮಿಯ ಸ್ಥಾನದಲ್ಲಿ ಉಳಿದುಕೊಂಡಿರುವೆ. ಪ್ರತಿದಿನ ಉಷಕ್ಕಾಲದಲ್ಲಿ ಎದ್ದು ಸ್ನಾನ ಸಂಧ್ಯಾದಿಗಳನ್ನು ತೀರಿಸಿಕೊಂಡು ಮಧುಕರಿ ಬೇಡಿ ಹೊಟ್ಟೆ ತುಂಬಿಕೊಳ್ಳುತ್ತಿರುವೆ. ನನ್ನ ಕುಟುಂಬದ ಗತಿ ಏನಾಗಿದೆಯೋ? ಸ್ವಾಮಿಯಾದರೂ ಈವರೆಗೆ ಅನುಗ್ರಹ ಮಾಡಲಿಲ್ಲ. ಮಹಾಸ್ವಾಮಿಯು ಸ್ಥಿರವಾಗಿ ಇಲ್ಲಿಯೇ ಇರಲು ಆಜ್ಞೆ ಇಡಬಹುದೇ? ಹೀಗೆ ವಿಚಾರ ಮಾಡುತ್ತಾ ಮತ್ತೆ 6 ತಿಂಗಳು ಕಳೆಯಿತು. ಅವನಿಗೆ ತಡೆಯಲು ಆಗಲಿಲ್ಲ. ಸ್ವಾಮಿಯು ಈವರೆಗೆ ಏನೂ ಹೇಳಲಿಲ್ಲ, ಯಾವ ಸಹಾಯವನ್ನೂ ಮಾಡಲಿಲ್ಲ ಎಂದು ಒಳಗೊಳಗೆ ಕುದಿದನು. ದೇಹ ಕೃಶವಾಯಿತು. ಉದಾಸೀನನಾಗಿ ನನ್ನ ಕರ್ಮವನ್ನು ನಾನು ಭೋಗಿಸಲೇಬೇಕು, ಇದನ್ನು ಯಾರಿಂದಲೂ ತಪ್ಪಿಸಲು ಆಗುವುದಿಲ್ಲವೆಂದು ಕಾಣುತ್ತದೆ. ಚಿದಂಬರ, ನೀನು ಕೈಬಿಟ್ಟೀಯಾ? ಏನು ಉಪಾಯ ತೋಚಲಿಲ್ಲದಾಗಿದೆ. ಗ್ರಾಮಕ್ಕೆ ಸ್ವಾಮಿಯ ದರ್ಶನ ತೆಗೆದುಕೊಂಡು ಹೋಗೋಣ ಎಂದರೆ ನಾನಾ ವಿಘ್ನಗಳು ಬರುತ್ತವೆ. ಕುಟುಂಬದ ಚಿಂತೆಯಂತೂ ಪ್ರಳಯಾಂತಕ ಸಾಗರದಂತೆ ಕಾಣುತ್ತದೆ. ಆದರೂ ಸ್ವಾಮಿಯು ಸುಮ್ಮನಿರುವನು. ಇದನ್ನು ತಿಳಿದ ಯಾತ್ರಿಕರಿಗೂ ಆಶ್ಚರ್ಯವಾಯಿತು. ಹೀಗೆ 1 ವರ್ಷ ಪೂರ್ಣ ಕಳೆದು ಹೋಯಿತು. ಈ ದಿನ ನಾನು ಸ್ವಾಮಿಯ ದರ್ಶನಕ್ಕೆ ಹೋಗುವೆ. ಯಾರ ಪರವಾನಿಗೆಯನ್ನು ತೆಗೆದುಕೊಳ್ಳದೇ ಹೋಗುವೆ. ಈ ದಿನ ಸ್ವಾಮಿಗಳಿಂದ ಊರಿಗೆ ಹೊರಡಲು ನಿರೋಪ ತೆಗೆದುಕೊಂಡು ಬರುವೆ. ಒಂದು ವೇಳೆ ನಿರೋಪ ಕೊಡದೇ ಹೋದರೆ ಆಮೇಲೆ ನನ್ನ ಮನಸ್ಸಿಗೆ ಬಂದಂತೆ ಮಾಡುವೆ ಎನ್ನುತ್ತಾ ಬಹು ದುಃಖದಿಂದ ತಳಮಳಿಸುತ್ತಾ ನೇರವಾಗಿ ಸ್ವಾಮಿಗಳ ಎದುರಿಗೆ ಹೋಗಿ ನಮಸ್ಕರಿಸಿ ಕೈಜೋಡಿಸಿ ನಿಂತುಕೊಂಡನು. ಸ್ವಾಮಿಗಳು ವಿಪ್ರನೇ, ಚಿಂತಿಸಬೇಡ, ಈ ದಿನ ಮಾತ್ರ ಇರು ಎನ್ನಲು ಅದರಂತೆ ರಾತ್ರಿ ವಸ್ತಿ ಮಾಡಿ ನಿತ್ಯದಂತೆ ಸ್ನಾನ ಸಂಧ್ಯಾದಿ ತೀರಿಸಿಕೊಂಡು ಮಹಾದ್ವಾರದ ಬಳಿಯಲ್ಲಿ ಬಂದು ಕುಳಿತನು. ಈ ದಿನವೂ ಆಜ್ಞೆ ಕೊಡದೆ ಹೋದರೆ ಕೊಡುವವರೆಗೆ ಈ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಕುಳಿತನು. ಮಧ್ಯಾಹ್ನದವರೆಗೆ ದಾರಿ ಕಾಯುತ್ತಾ ಕುಳಿತುಕೊಂಡನು. ಸ್ವಾಮಿಗಳು ಕೈಯಲ್ಲಿ ಗುಂಡಿ ಹಿಡಿದುಕೊಂಡು ಹೊರಗೆ ಬಂದರು. ನನ್ನ ಸಂಗಡ ಯಾರೂ ಬರಕೂಡದೆಂದು ಆಜ್ಞೆ ಮಾಡಿದರು. ಅಲ್ಲಿ ಕುಳಿತ ಬ್ರಾಹ್ಮಣನನ್ನು ಕರೆದು ನನ್ನ ಸಂಗಡ ಬಾ ಎಂದು ಕರೆದರು. ತಾವು ಮುಂದೆ ಬ್ರಾಹ್ಮಣನು ಹಿಂದಿನಿಂದ ಹೊರಟರು. ಈರುವರು ಬಹು ವೇಗದಿಂದ ಹೊರಟರು. ಊರಿಂದ ಸ್ವಲ್ಪ ದೂರದ ಒಂದು ಎರೆ ಮಣ್ಣಿನ ಹೊಲದಲ್ಲಿ ಹೋಗಿ ಒಂದು ಪ್ರಶಸ್ತ ಸ್ಥಳವನ್ನು ನೋಡಿ ಕುಳಿತುಕೊಂಡರು. ಬ್ರಾಹ್ಮಣನನ್ನು ಹತ್ತಿರ ಕರೆದು, ಹೇ ವಿಪ್ರನೇ, ನಿನಗೆ ಅಗತ್ಯವಿದ್ದ ಧನದ ಸಲುವಾಗಿ ಬಂದಿರುವೆಯಲ್ಲವೇ? ಈಗ ನೀನು ನಿನ್ನ ವಸ್ತ್ರವನ್ನು ಹಾಸಿ ಈ ಕರಿಯ ಎರೆಮಣ್ಣನ್ನು ನಿನಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ಟಿಕೋ. ಅದನ್ನು ಭದ್ರವಾಗಿ ಕಟ್ಟಿಕೊಂಡು ನಿನ್ನ ಊರಿಗೆ ಹೊರಡು ಎಂದರು. ವಿಪ್ರನ ಮನಸ್ಸಿನಲ್ಲಿ ಈ ಮಣ್ಣನ್ನು ತುಂಬಿಕೊಂಡು ಹೋಗುವುದರಿಂದ ನನ್ನ ದರಿದ್ರ ನಿವಾರಣೆಯಾಗುವುದೇ ಎಂದು ವಿಚಾರ ಮಾಡುತ್ತಾ ಇರಲು ಸ್ವಾಮಿಗಳು ಬೇಗ ಬೇಗ ತುಂಬಿಕೊಂಡು ಹೊರಡು ಎಂದು ಆಜ್ಞೆ ಮಾಡಿದರು. ನಿರ್ವಾಹವಿಲ್ಲದೆ ಸ್ವಲ್ಪ ಮಣ್ಣನ್ನು ಅಂಗವಸ್ತ್ರದಲ್ಲಿ ತುಂಬುತ್ತಿರಲು ಪುನಃ ಸ್ವಾಮಿಗಳು ಸಿಟ್ಟಿನಿಂದ ಸರಿಯಾಗಿ ತುಂಬು, ಆದಷ್ಟು ಹೆಚ್ಚಾಗಿ ತುಂಬು ಎಂದು ಹೇಳಲು ವಿಪ್ರನು ಸಾಕಷ್ಟು ಮಣ್ಣನ್ನು ತುಂಬಿಕೊಂಡು ಆಹಾರದ ಗಂಟನ್ನು ಸರಿಪಡಿಸಿಕೊಂಡು ಮಣ್ಣಿನ ಗಂಟನ್ನು ಭದ್ರವಾಗಿ ಕಟ್ಟಿಕೊಂಡು ಹೆಗಲ ಮೇಲೆ ಹೊತ್ತುಕೊಂಡನು. ಸ್ವಾಮಿಯು, ಗಂಟನ್ನು ನಿನ್ನ ಗ್ರಾಮಕ್ಕೆ ಹೋಗಿ ಬಿಚ್ಚಿ ನೋಡು, ನಡುವೆ ಬೆಚ್ಚಬೇಡ. ಪ್ರಯಾಣ ಕಾಲದಲ್ಲಿ ಮಧುಕರಿಬೇಡಿ, ಆಹಾರ ಸೇವಿಸು, ಹೋಗು. ಮನೆಯವರು ನೀನು ಸುಖ ಸಂತೋಷದಿಂದ ಇರುವಿರಿ. ಸದ್ಧರ್ಮ ಪಾಲಿಸುತ್ತಾ ಈಶ ಚಿಂತೆಯಲ್ಲಿ ಕಾಲ ಕಳೆಯಿರಿ ಎಂದು ಆಜ್ಞೆ ಇತ್ತು ಕಳಿಸಿದರು. ವಿಪ್ರನು ತನ್ನ ಊರಿನ ದಾರಿ ಹಿಡಿದನು. ಚಿಂತಾತುರನಾದ ಆ ವಿಪ್ರನು ತಾನು ಊರನ್ನು ಬಿಟ್ಟು 1 ವರ್ಷ ಕಳೆಯಿತು. ಈಗ ಮನೆಗೆ ಹೋದ ಕೂಡಲೇ ಏನು ತಂದಿರಿ ಎಂದು ಕೇಳಿದರೆ ಏನು ಹೇಳಲಿ? ಈ ಎರೆ ಮಣ್ಣನ್ನು ತಂದಿರುವೆನೆಂದು ಹೇಳಿದರೆ ಸರ್ವರಿಗೂ ಹಾಸ್ಯ ಮಾಡುವರು, ನನ್ನನ್ನು ಮೂರ್ಖ ಎಂದು ಕರೆಯುವರು ಎಂದು ವಿಚಾರ ಮಾಡುತ್ತಾ ಸ್ವಾಮಿಯನ್ನು ಧ್ಯಾನಿಸದೆ ಸಾಗಿದ್ದನು. ಸ್ವಾಮಿಯು ನಡುವೆ ಗಂಟು ಬಿಚ್ಚಬೇಡ, ಪ್ರಯಾಣ ಕಾಲದಲ್ಲಿ ಮಧುಕರಿಬೇಡಿ, ಆಹಾರ ಸೇವಿಸು ಎಂದು ಏಕೆ ಹೇಳಿದನು? ಸ್ವಾಮಿಯ ಆಜ್ಞೆಯ ಮೇಲೆ ವಿಶ್ವಾಸವು ಉಳಿದಿರಲಿಲ್ಲ. ಹಾಗೂ ವಿಪ್ರನು ಗಂಟನ್ನು ಕೂಡಲೇ ಕೆಳಗೆ ಎಳೆದಿದನು ಮತ್ತು ಸರಸರನೆ ಗಂಟನ್ನು ಬಿಚ್ಚಿ ನೋಡಿಯೇ ಬಿಟ್ಟನು. ಏನೋ ಆಶ್ಚರ್ಯ! ಅರ್ಧ ಮಣ್ಣು ಚಿನ್ನವಾಗಿದೆ, ಉಳಿದ ಅರ್ಧ ಹಾಗೇ ಇದೆ. ಇದನ್ನು ಕಂಡು ವಿಪ್ರನು ಭಯಭೀತನಾದನು. ಚಿದಂಬರ, ನಿನ್ನ ಲೀಲೆಯಿಂದ ಮಣ್ಣನ್ನು ಚಿನ್ನ ಮಾಡಿದೆ. ನಾನು ನಿನ್ನ ಆಜ್ಞೆ ಉಲ್ಲಂಘಿಸಿದೆ. ನಿನ್ನ ಮಾತನ್ನು ಅವಿಶ್ವಾಸದಿಂದ ಕಂಡೆ, ಅದರ ಪ್ರತಿಫಲ ದೊರೆಯಿತು ಎಂದು ಗದ್ಗದ ಕಂಠದಿಂದ ಸ್ವಾಮಿಗೆ ಅಲ್ಲಿಂದಲೇ ನಮಸ್ಕರಿಸಿದನು. ಪುನಃ ಚಿದಂಬರನನ್ನು ಕಾಣಬೇಕೆಂದು ನಿರ್ಧರಿಸಿದನು. ದಾರಿಯಲ್ಲಿ ಚಿದಂಬರನ ಧ್ಯಾನ ಮಾಡುತ್ತಾ ತನ್ನ ಕುಟುಂಬದ ಚಿಂತೆಯನ್ನು ಮರೆತನು. ಕಣ್ಣಲ್ಲಿ ಪ್ರೇಮಾಶ್ರುಗಳು ತುಂಬಿದವು. ಸ್ವಾಮಿಯ ಸ್ಥಾನ ಮುರುಗೋಡಿಗೆ ಬಂದು ತಲುಪಿದನು. ಹೊರಗಿದ್ದ ಸೇವಕರಿಗೆ ವಿಪ್ರನು ಬಂದಿರೋನೆಂದು ಸ್ವಾಮಿಗೆ ತಿಳಿಸಿರಿ ಎಂದು ಹೇಳಿದನು. ಯಾರೂ ತಿಳಿಸಲಿಲ್ಲ.
ನಾನೇ ಸ್ವಾಮಿಯ ಹತ್ತಿರ ಹೋಗಿ ವೃತ್ತಾಂತ ತಿಳಿಸುವೆ ಎಂದು ಆತುರ ಪಡುತ್ತಿರಲು ಸ್ವಾಮಿಯೇ ಅವನನ್ನು ತಮ್ಮ ಹತ್ತಿರ ಕರೆದರು. ಅವನು ಕೂಡಲೇ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಎದ್ದು ನಿಂತು ಇಲ್ಲಿಯವರೆಗೆ ನಡೆದ ಎಲ್ಲ ವೃತ್ತಾಂತವನ್ನು ಚಾಚು ತಪ್ಪದೆ ನಿವೇದಿಸಿದನು. ಇದನ್ನು ಕೇಳಿ ಸ್ವಾಮಿ ಚಿದಂಬರನು, ಇದು ಆಜ್ಞೆ ಉಲ್ಲಂಘನೆ ಅಲ್ಲವೇ ಎಂದು ಗದರಿಸಿದರು. ದಂಡವತ್ ಪ್ರಣಾಮ ಮಾಡಿ ನನ್ನ ತಪ್ಪನ್ನು ಕ್ಷಮಿಸಿರಿ ಎಂದು ಬೇಡಿಕೊಳ್ಳ ಹತ್ತಿದನು. ಧ್ವನಿ ಕುಂಠಿತವಾಗಿತ್ತು, ಭಯ ಆವರಿಸಿತ್ತು. ಆಗ ಸ್ವಾಮಿಯು ಕೃಪಾದೃಷ್ಟಿಯಿಂದ ನೋಡಿ, ಹೇ ವಿಪ್ರನೇ, ನೀನು ಪೂರ್ಣ ಸುವರ್ಣ ಆಗುವ ಅವಕಾಶವನ್ನು ಕಳೆದುಕೊಂಡಿರುವೆ. ನಿನಗೆ ಲಭ್ಯ ಆಗುವಷ್ಟೇ ಆಯಿತು ಎಂದರು. ಸ್ವಾಮಿಯ ಮುಂದೆ ಗಂಟನ್ನು ಇರಿಸಿದಾಗ ಸ್ವಾಮಿ ಅವನಿಗೆ, ಇದನ್ನು ಯಾರಿಗೂ ತಿಳಿಯದಂತೆ ಗುಪ್ತವಾಗಿ ಇರಿಸಿಕೋ. ದೇವರು ನಿನಗೆ ಕೊಟ್ಟಷ್ಟರಲ್ಲಿ ಸಂತೋಷ ಹೊಂದು ಎಂದು ಆಶೀರ್ವದಿಸಿ, ಹೇ ವಿಪ್ರನೇ, ಈಶ್ವರ ಲೀಲೆ ಯಾರಿಗೂ ತಿಳಿಯದು. ನೀನು ಸದ್ಭಾವಿಕನಿರುವಿ, ಪಂಡಿತನಿರುವಿ, ದರಿದ್ರನಾಗಿರುವಿ. ದೇವರ ದಯೆ ನಿನ್ನ ಮೇಲೆ ಆಗಿದೆ. ತೀವ್ರವಾಗಿ ಮನೆಯ ಕಡೆಗೆ ಹೊರಡು. ಎಲ್ಲಿಯೂ ತಡ ಮಾಡಬೇಡ. ಎಲ್ಲಿಯೇ ಆಗಲಿ ಈ ವಿಷಯ ಗುಪ್ತವಾಗಿರಲಿ, ಬಹಿರಂಗಪಡಿಸಬೇಡ. ಅದಕ್ಕೆ ವಿಪ್ರನು, ಎಲ್ಲರಿಗೂ ಈ ವಿಷಯ ತಿಳಿದಿದೆ, ಇದನ್ನು ಹೇಗೆ ತೆಗೆದುಕೊಂಡು ಹೋಗಲಿ ಎಂದು ಅಂದನು. ಅದಕ್ಕೆ ಸ್ವಾಮಿಯು, ಈಶ್ವರನು ಸಮರ್ಥನಿರುವನು, ಮಾರ್ಗದಲ್ಲಿಯೂ ನಿನ್ನನ್ನು ರಕ್ಷಿಸುವನು, ಭಯಪಡಬೇಡ ಎಂದು ಆಜ್ಞೆ ಇತ್ತು ಬೀಳ್ಕೊಟ್ಟನು. ವಿಪ್ರನು ತನ್ನ ಗ್ರಾಮದ ಕಡೆಗೆ ಮುಖ ಮಾಡಿ ಹೊರಟನು. ಅಲ್ಲಿಯ ಯಾವತ್ತೂ ಜನರಿಗೆ ಸ್ವಾಮಿಯ ಲೀಲೆ ತಿಳಿದು ಹೋಗಿತ್ತು. ಅದರಲ್ಲಿ ಚೋರರು ಇದ್ದರು. ಮಾರ್ಗದಲ್ಲಿಯ ಭಯ ಬ್ರಾಹ್ಮಣನಿಗೆ ಇದ್ದಿತು. ಆದರೂ ಸ್ವಾಮಿಯ ಆಶೀರ್ವಾದ ಬಲದಿಂದ ನಡೆದಿದ್ದನು. 4 ದಿನ ಸುಖವಾಗಿ ದಾರಿ ಕ್ರಮಿಸಿದನು. ಮುಂದೆ ದಟ್ಟವಾದ ಅರಣ್ಯವಿತ್ತು. ಜನಸಂಚಾರವಂತೂ ಇಲ್ಲವೇ ಇಲ್ಲ. ಪರ್ವತಗಳು, ಕಂದರಗಳು, ನೀರಿನ ಝರಿಗಳು ಇದ್ದವು. ಮಾರ್ಗ ಬಹಳ ಇಕ್ಕಟ್ಟಿನದಾಗಿತ್ತು. ಒಬ್ಬೊಬ್ಬರು ಕ್ರಮಿಸಬಹುದಾದ ಮಾರ್ಗ. ಆಗಾಗ ಕ್ರೂರ ಪ್ರಾಣಿಗಳ ಗರ್ಜನೆ ಕೇಳುತ್ತಿತ್ತು. ಭಯಾನಕ ಸ್ಥಿತಿ. ವಿಪ್ರನು ಸ್ವಾಮಿಯ ಧ್ಯಾನ ಮಾಡುತ್ತಾ ಸಾಗಿದ್ದನು. ಮಾರ್ಗದಲ್ಲಿ ಮೊದಲೇ ಸಂಚು ಹಾಕಿದಂತೆ ಚೋರರು ದಾರಿ ಕಾಯುತ್ತಿದ್ದರು. ವಿಪ್ರನು ಬರುವುದೇ ತಡ ಚೋರರು ಅವನ ಹಿಂದೆ ಹಿಂದೆ ಬರತೊಡಗಿದರು. ದಟ್ಟ ಅರಣ್ಯವು ತಮ್ಮ ಕಸಬಿಗೆ ಅನುಕೂಲ ಸ್ಥಳ. ಬಂದ ಕೂಡಲೇ ಚೋರರು ವಿಪ್ರನಿಗೆ ಅಡ್ಡ ಬಂದು ದಾರಿ ಕಟ್ಟಿದರು. ಇವರನ್ನು ನೋಡಿ ವಿಪ್ರನು ಗಾಬರಿಯಾದನು. ಏನು ಮಾಡುವುದೆಂದು ತೋಚದಾಯಿತು. ಚೋರರಿಬ್ಬರು ಇವನನ್ನು ಬಲವಾಗಿ ಹಿಡಿದುಕೊಂಡು ಅಡ್ಡದಾರಿಯಿಂದ ಒಯ್ಯ ಹತ್ತಿದರು. ಅರಣ್ಯದ ಮಧ್ಯದಲ್ಲಿ ಕರೆದುಕೊಂಡು ಹೋದರು. ಚಿದಂಬರನು ಎಂತಹ ತೊಂದರೆ ಬಂದರೂ ಈಶ್ವರನು ರಕ್ಷಿಸುವನು ಎಂದು ಹೇಳಿದ ಮಾತು ನೆನಪಿಸಿಕೊಂಡನು. ಆದರೂ ಹೆದರಿದನು. ಹೇ ಗೃಹಸ್ಥರೇ, ನನ್ನಲ್ಲಿದ್ದುದನ್ನು ಎಲ್ಲವನ್ನು ನೀವು ತೆಗೆದುಕೊಳ್ಳಿರಿ, ಆದರೆ ನನಗೆ ಜೀವದಾನವನ್ನು ಮಾಡಿರಿ ಎಂದು ಅಂಗಲಾಚಿ ಬೇಡಿಕೊಳ್ಳತೊಡಗಿದನು. ಚೋರರು, ಹೇ ವಿಪ್ರನೇ, ನಿನ್ನ ಜೀವವನ್ನು ತೆಗೆಯದೆ ಮಾತ್ರ ಬಿಡುವುದಿಲ್ಲ. ನಿನ್ನನ್ನು ಹಾಗೆ ಬಿಟ್ಟರೆ ಬಹಳ ಗದ್ದಲ ಆಗಬಹುದು. ಈ ವಿಷಯ ಚಿದಂಬರನಿಗೆ ತಿಳಿದುದೇ ಆದರೆ ನಮಗೆ ಉಳಿಗಾಲವೇ ಇಲ್ಲ. ನಮ್ಮ ಸತ್ಯನಾಶ ಮಾಡಿ ಬಿಡುವನು ಎಂದರು. ಅದಕ್ಕೆ ವಿಪ್ರನು, ನಾನು ದೇವರಾಣೆ ಮಾಡಿ ಹೇಳಿದೆ, ಇದು ತ್ರಿವಾಚ ಸತ್ಯವೆಂದು ತಿಳಿಯಿರಿ. ವಿಪ್ರನು ಎಂದೂ ಅಸತ್ಯವನ್ನು ಮಾತನಾಡುವುದಿಲ್ಲ ಎಂದು ಹೇಳಿದನು. ಚೋರರು ಇವನ ಮಾತನ್ನು ನಂಬುವುದು ಸಾಧ್ಯವೇ ಇಲ್ಲ ಎಂದು ಹೇಳಿದರು. ವಿಪ್ರನು, ಹೇ ದೇವ, ನನ್ನನ್ನು ರಕ್ಷಿಸು. ನಾನು ನಿನಗೆ ಸುವರ್ಣ ಅರ್ಪಿಸಿ ಹೊರಟಿದ್ದೆ. ನೀನು ಮತ್ತೆ ನನಗೆ ದಯಪಾಲಿಸಿದೆ. ದೇವ, ಈ ಘಾತುಕರು ನನ್ನನ್ನು ಕೊಲ್ಲದೆ ಬಿಡುವುದಿಲ್ಲ. ಇನ್ನೊಂದು ಕ್ಷಣದಲ್ಲಿ ನನ್ನನ್ನು ಮುಗಿಸುವರು. ನೀನೇ ಗತಿ ದೇವ ಎಂದು ಸ್ವಾಮಿಯನ್ನು ನೆನೆದು ಮನಸ್ಸಿನಿಂದಲೇ ನಮಸ್ಕರಿಸಿದನು. ಚೋರರು ವಿಪ್ರನನ್ನು ಕೊಲ್ಲಲು ಮುಂದೆ ಬಂದರು. ವಿಪ್ರನು, ಹೇ ಗೃಹಸ್ಥರೇ, ನೀವು ಪ್ರಾಣ ತೆಗೆಯುವುದಾದರೆ ತೆಗೆಯಿರಿ, ಆದರೆ ನನ್ನ ಒಂದು ಮಾತನ್ನಾದರೂ ನಡೆಸಿಕೊಡಿರಿ. ನನಗೆ ಬಹಳ ನೀರಡಿಕೆಯಾಗಿದೆ. ಮೊದಲು ನನಗೆ ನೀರು ಕುಡಿಯಲು ಅವಕಾಶ ಮಾಡಿಕೊಡಿರಿ, ನಂತರ ನಿಮ್ಮ ಮನ ಬಂದಂತೆ ಮಾಡಿರಿ ಎಂದು ಬೇಡಿಕೊಂಡನು. ಚೋರರಿಗೂ ಕನಿಕರ ಬರುವಂತೆ ಅಂಗಲಾಚಿದನು. ಅದಕ್ಕೆ ಚೋರರು, ಇದೇನು ಮಹಾ, ಸಾಯುತ್ತಿರುವ ನಿನಗೆ ನೀರಡಿಕೆ ಬೇರೆ ಆಗಿದೆಯೇ? ಆಯಿತು, ನಿನಗೆ ನೀರು ಕುಡಿಸಿ ಕೊಲ್ಲುತ್ತೇವೆ ಎಂದು ಹೇಳಿ ನೀರಿಗಾಗಿ ಶೋಧ ನಡೆಸಿದರು. ಒಬ್ಬನು ಮರವನ್ನು ಹತ್ತಿ ನೀರಿಗಾಗಿ ಶೋಧಿಸಿದನು. ಒಬ್ಬನು ವಿಪ್ರನನ್ನು ಹಿಡಿದಿದ್ದನು. ಕೆಳಗಿರುವವನಿಗೆ ನೀರಿರುವ ಜಾಗೆಯನ್ನು ಹೇಳಿದನು. ಮರ ಇಳಿದು ಇಬ್ಬರು ವಿಪ್ರನನ್ನು ನೀರಿರುವ ಸ್ಥಳಕ್ಕೆ ಕರೆತಂದರು. ಬೇಗ ನೀರು ಕುಡಿ ಎಂದು ಹೇಳಿದರು. ವಿಪ್ರನು ನೀರು ಕುಡಿಯಲು ಇಳಿದು, ಚಿದಂಬರನೇ, ನೀನೇ ನನ್ನ ದಾರಿದ್ರ್ಯ ದೂರ ಮಾಡಲು ಸುವರ್ಣ ಮಾಡಿಕೊಟ್ಟಿ. ಈಗ ನನ್ನ ಪ್ರಾಣಕ್ಕೆ ಸಂಚಕಾರ ಬಂದಿದೆ. ದಾರಿದ್ರ್ಯ ನಾಶ ಮಾಡಿದಂತೆ ಈ ಚೋರರನ್ನು ನಾಶ ಮಾಡಿ ಸಂರಕ್ಷಿಸಿ ನನ್ನ ಗ್ರಾಮಕ್ಕೆ ನಾನು ಮುಟ್ಟುವಂತೆ ಮಾಡಿ ನನ್ನನ್ನು ರಕ್ಷಿಸು. ದೇವ, ಇದೇ ನನ್ನ ಕೊನೆಯ ಪ್ರಾರ್ಥನೆ ಎಂದು ಪ್ರಾರ್ಥನೆ ಸಲ್ಲಿಸಿದನು. ಚೋರರು ತೀವ್ರ ನೀರು ಕುಡಿ ಎಂದು ಗದರಿಸಿ ತಲ್ವಾರನ್ನು ಕೈಯಲ್ಲಿ ಹಿಡಿದು ನಿಂತರು. ವಿಪ್ರನು ಶಸ್ತ್ರವನ್ನು ನೋಡಿದನು. ಶಸ್ತ್ರಾಘಾತಕ್ಕಿಂತ ಮೊದಲೇ ಜೀವ ಹೋದಂತೆ ಗಾಬರಿಯಾದನು. ದೇಹವು ನಡುವು ಹತ್ತಿತು. ಚಿದಂಬರ, ಬೇಗ ಬಾ ಎಂದು ಪ್ರಾರ್ಥಿಸಿದನು. ಚೋರರು ತಲ್ವಾರ ಮೇಲೆ ಕೆತ್ತಿದರು. ವಿಪ್ರನು, ನನ್ನ ರಕ್ತದಲ್ಲಿ ನಾನು ಸ್ನಾನ ಮಾಡುವಂತಾಗಿದೆ. ಚೋರನಿಗೆ, ನಿನಗೆ ಬ್ರಹ್ಮಹತ್ಯಾ ದೋಷ ಬರುವುದೆಂದನು.
ತನಗೆ ಬಂದ ಎಲ್ಲ ವಿಚಾರವನ್ನು ಬಡಬಡಿಸುತ್ತಿದ್ದನು. ಚೋರರು ಇವನ ರುಮಾಲನ್ನು ತೆಗೆದರು. ಎಣ್ಣೆಯನ್ನು ತಲ್ವಾರ್ ಬೀಸಿ ವಿಪ್ರನ ಪ್ರಾಣ ತೆಗೆದೇ ಬಿಡುವರು. ಅಷ್ಟರಲ್ಲಿ ಚಿದಂಬರನು ತನ್ನ ಲೀಲಾ ನಾಟಕ ಪ್ರಾರಂಭಿಸಿದನು. ಒಂದು ವ್ಯಾಘ್ರರೂಪ ಧಾರಣ ಮಾಡಿದನು. ಕೊಬ್ಬಿದ ನಡುಹರೆಯದ ಹುಲಿಯೊಂದು ಟಣ್ಣನೆ ಹಾರಿ ಚೋರನನ್ನು ಹಿಡಿದದ್ದೇ ಬಾಯಲ್ಲಿ ಕಚ್ಚಿಕೊಂಡು ಗಿಡದ ಬುಡದಲ್ಲಿ ಹೋಯಿತು. ಇನ್ನೊಬ್ಬನು ಗಿಡವೇರಿ ಅಲ್ಲಿಯೇ ಕುಳಿತಿದ್ದನು. ಇದನ್ನು ನೋಡಿ ಆತನು ಗಾಬರಿಯಾದನು. ಕೆಳಗಿನವನ ಸಂಹಾರ ಮುಗಿದ ನಂತರ ಮೇಲಕ್ಕೆ ಹಾರಿ ಗಿಡದ ಮೇಲಿನವನನ್ನು ಸಂಹಾರ ಮಾಡಿತು. ನಂತರ ವಿಪ್ರನ ನೋಡುತ್ತಿರುವಂತೆ ಹುಲಿಯು ಮಾಯವಾಯಿತು. ಬ್ರಾಹ್ಮಣನ ಹೋದ ಜೀವ ಪುನಃ ಮರಳಿದಂತೆ ಆಯಿತು. ಅಲ್ಲಿಂದಲೇ ಚಿದಂಬರನ ಧ್ಯಾನ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ದೇವ, ನನ್ನ ಪ್ರಾಣವನ್ನು ಉಳಿಸಿದಿ, ಚೋರನನ್ನು ನಾಶ ಮಾಡಿದಿ, ನೀನು ಕೊಟ್ಟ ಸುವರ್ಣವನ್ನು ಉಳಿಸಿದಿ. ದೇವ, ಭಕ್ತರನ್ನು ಸಂರಕ್ಷಿಸುವ ನೀನು ಭಕ್ತಾಭಿಮಾನಿ ಎಂಬ ಬಿರುದನ್ನು ಸಾರ್ಥಕ ಮಾಡಿಕೊಂಡೆ. ನೀನು ಸಂಕಟಕಾಲದಲ್ಲಿ ಕೈ ಬಿಡದೆ ಭಕ್ತರನ್ನು ಕಾಪಾಡುವ ಭಕ್ತರ ಕೈವಾರಿ ಎಂದು ಮತ್ತೊಮ್ಮೆ ನಮಸ್ಕರಿಸಿ ತನ್ನ ಊರ ಹಾದಿ ಹಿಡಿದನು. ತನ್ನ ಗ್ರಾಮ ತಲುಪಿ ತನ್ನ ಕುಟುಂಬದ ಜನರನ್ನು ನೋಡಿ ಆನಂದಪಟ್ಟು ತಾನು ಮನೆಯನ್ನು ಬಿಟ್ಟು ಹೋದ ನಂತರ ಆದ ಎಲ್ಲ ಘಟನೆಗಳನ್ನು ವಿವರಿಸಿದನು. ಚಿದಂಬರನ ಲೀಲೆಯನ್ನು ಹೇಳಿ ಕೊಂಡಾಡಿದನು. ಚಿದಂಬರನು ಅನಾಥರ ನಾಥ ಇರುವನು. ಈಶ್ವರ, ಬ್ರಹ್ಮ, ವಿಷ್ಣು ಎಂದು ಬೇಕಾದ ಹೆಸರಿನಿಂದ ಇವನನ್ನು ಕರೆಯಬಹುದು. ಪೂರ್ಣಾವತಾರಿ ಬ್ರಹ್ಮನೆಂದರೂ ಚಿದಂಬರನೇ ಎಂದು ತಿಳಿಸಿದನು. ಕುಟುಂಬದ ಜನರೆಲ್ಲ ಚಿದಂಬರನ ನಾಮಗರ್ಜನೆ ಮಾಡಿದರು. ಗ್ರಾಮದ ಜನರೆಲ್ಲ ಅವನ ಮನೆಗೆ ಬಂದು ವಿಷಯ ತಿಳಿದರು. ನರನಾರಿಯರೆಲ್ಲ ಆಶ್ಚರ್ಯಚಕಿತರಾದರು. ಸ್ವಾಮಿ ಚಿದಂಬರನನ್ನು ಕೊಂಡಾಡಿದರು. ವಿಪ್ರನು ಚಿದಂಬರನ ಧ್ಯಾನದಲ್ಲಿಯೇ ಕಾಲ ಕಳೆಯತೊಡಗಿದನು. ಚಿದಂಬರನ ವಿನಃ ಬೇರೆ ದೇವರಿಲ್ಲ. ಅವನನ್ನು ಒಂದೇ ಮನದಿಂದ ನೆನೆದರೆ, ಭಜಿಸಿದರೆ ಅವರಿಗೆ ದರ್ಶನ ಕೊಡುವನು. ಭಕ್ತರ ಸಂಕಟಗಳನ್ನು ಪರಿಹಾರ ಮಾಡುವನು. ದಾರಿ ಕಾಣದೆ ನಿರುಪಾಯನಾದ ಭಕ್ತರಿಗೆ ದೃಷ್ಟಾಂತದಲ್ಲಿ ದಾರಿ ತೋರಿಸುವನು. ಅಜ್ಞಾನದಿಂದ ಮೂಢರಾಗಿ ಮಂದಮತಿಗಳು ಸ್ವಾಮಿಯನ್ನು ತಿಳಿಯದೆ ನಿಂದೆ ಮಾಡುವರು. ಭಕ್ತರ ಉದ್ಧಾರಕ್ಕಾಗಿಯೇ ಸ್ವಾಮಿಯು ಜನ್ಮ ತಾಳಿ ಮುರುಗೋಡದಲ್ಲಿದ್ದು ಲೀಲಾಯುಕ್ತನಾಗಿರುವನು. ನೀವು ಭ್ರಾಂತರಾಗಿ ಶಿಲಾಮೂರ್ತಿಗಳಿಗೆ ಪೂಜಿಸುವಿರಿ. ಸ್ವತಃ ಸ್ವಾಮಿಯು ಪ್ರತ್ಯಕ್ಷವಾಗಿ ಯಾತ್ರಿಕರನ್ನು ನೋಡುತ್ತಾ ಅವರವರ ಮನೋಕಾಮನೆಗಳನ್ನು ಪೂರೈಸುತ್ತಿರುವನು. ಯಾರು ಅವನನ್ನು ಕಾಣುವುದಿಲ್ಲವೋ, ಅವನ ಕೃಪೆಗೆ ಪಾತ್ರರಾಗುವುದಿಲ್ಲವೋ, ಅವನ ಆಶೀರ್ವಾದ ಪಡೆಯುವುದಿಲ್ಲವೋ ಅವರು ದುರ್ದೈವಿಗಳು ಎಂದು ತಿಳಿಯಬೇಕು. ಮುಂತಾಗಿ ವಿಪ್ರನು ತನಗೆ ಭೇಟಿಯಾಗಲು ಬಂದ ಜನರಿಗೆ ಸ್ವಾಮಿಯ ಗುಣಗಾನ ಮಾಡಿ ಭಕ್ತರಾಗುವಂತೆ ಉಪದೇಶ ಮಾಡುತ್ತಿದ್ದನು. ತನ್ನ ಜೀವಮಾನದವರೆಗೂ ಸ್ವಾಮಿಯ ಧ್ಯಾನ ಮಾಡುತ್ತಾ ಕಾಲ ಕಳೆದನು. ಆ ವಿಪ್ರನು ನಿರಂತರ ರಾತ್ರಿ ಹಗಲು ಎನ್ನದೆ ಸದಾಕಾಲ ಚಿದಂಬರನ ಭಜನೆಯಲ್ಲಿಯೇ ಕಾಲ ಕಳೆಯ ಹತ್ತಿದನು. ಚಿದಂಬರನ ವಿನಃ ಅನ್ಯ ದೇವರಿಲ್ಲವೆಂದು ಏಕೋಭಾವದಿಂದ ಯಾರು ಭಜಿಸುವರೋ ಅವರಿಗೆ ನಿಶ್ಚಯವಾಗಿ ದರ್ಶನ ಕೊಡುವನು. ಭಕ್ತರಿಗೆ ಸಂಕಟ ಒದಗಿದರೆ ದೃಷ್ಟಾಂತದಲ್ಲಿ ಧಾವಿಸಿ ಬಂದು ಪರಿಹರಿಸುವನು. ಅಜ್ಞಾನದಿಂದ ಸ್ವಾಮಿಯನ್ನು ತಿಳಿಯದ ಮಂದಮತಿಗಳು ನಿರ್ಗತಿಕರಾಗುವರು. ಭಕ್ತೋದ್ಧಾರಕ್ಕಾಗಿ ಸ್ವಾಮಿಯು ಪ್ರತ್ಯಕ್ಷ ಮೂರ್ತಿಮಂತನಾಗಿ ನಿಂತಿರಲು ಕೂಡ ಭ್ರಾಂತಿಯಿಂದ ತಿಳಿಯದೆ ಶಿಲಾಮೂರ್ತಿಗಳಿಗೆ ಪೂಜಿಸುವರು. ಸ್ವಾಮಿ ಎದುರಿಗೆ ಇರುವರು. ಚಿದಂಬರ ಬಂದು ಯಾತ್ರಿಕರನ್ನು ನೋಡುತ್ತಾ ಮನೋಸಂಶಯ ಇದ್ದವರನ್ನು ಕೂಡ ಏನೋ ಅಪೇಕ್ಷಿಸುವೆ, ಅದನ್ನೇ ಕೊಡುವೆ ಎಂದು ಹೇಳಿದರೂ ಕೂಡ ಆ ಸ್ವಾಮಿಯನ್ನೇ ಪ್ರಾರ್ಥಿಸದೆ ತನ್ನ ಅಡಚಣೆಯನ್ನು ತೋರದೆ ದುಃಖದಲ್ಲಿ ಬಿದ್ದು ಒದ್ದಾಡುವರು. ಅವರಿಗೆ ಚಿದಂಬರನ ಅವತಾರದ ಜ್ಞಾನ ಇಲ್ಲದಕ್ಕೆ ಮಂದಮತಿಗಳಾಗುವರು. ಅದು ಅವರ ದುರ್ದೈವ. ಸರ್ವದೇವ ದೇವನಿದ್ದರೂ ತಿಳಿಯರು. ಭಕ್ತರ ಆಶೋತ್ತರ ಈಡೇರಿಸಿ ಆಶೀರ್ವಾದ ಮಾಡಿ ದಯಾಂತಃಕರಣದಿಂದ ನೋಡಿ ತಮ್ಮ ಸನ್ನಿಧಿಯಲ್ಲಿ 4 ದಿವಸ ಇಟ್ಟುಕೊಂಡು ಸುಖವಾಗಿ ಇರಿಸಿ ಸಂತೋಷ ಮನಕೊಟ್ಟು ನಿರೋಪ ಕೊಟ್ಟು ಕಳಿಸುವರು. ಇಂಥ ಅಂತಃಕರಣವುಳ್ಳ ದಯಾಮಯನು, ಅವನು ದಯಾಸಾಗರ ಇರುವನು. ಚಿದಂಬರನ ಸೇವೆಗೈದ ನರನಾರಿಯರೇ ಧನ್ಯರು ಧನ್ಯರು. ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.